ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು. ತಲೆನ ಖಾಲಿ ಇಟ್ಕೊಂಡು ಬಂದಿದ್ದೀನಿ. ಇದು ದುತ್ತಂತೆ ಈ ಒಂದು ಜವಾಬ್ದಾರಿಯನ್ನು ಸಬಿಹಾ ಅಕ್ಕ ನನಗೆ ವಹಿಸಿದ್ದಾರೆ. ಅದು ಸ್ವಲ್ಪ ಸಬಿಹಾ ಅಕ್ಕ ಮತ್ತು ಸುನಂದಮ್ಮ ಅವರು ವಹಿಸೋದನ್ನು ಖಡಾಖಂಡಿತವಾಗಿ ಇಲ್ಲ ಅಂತ ಅನ್ನೋದಕ್ಕಾಗೋದಿಲ್ಲ. ಅಷ್ಟರ ಮಟ್ಟಿಗೆ ಒಂದು ಸ್ವಲ್ಪ ನಾನು ಭಯಭಕ್ತಿ ಇಟ್ಕೊಂಡಿರೋಳು ಅಂತ ಎಲ್ಲರೂ ಭಾವಿಸ್ಬೋದು. ಅಷ್ಟರ ಮಟ್ಟಿಗೆ ಒಳ್ಳೆಯವಳು, ದೊಡ್ಡವ್ರ ಮಾತು ಕೇಳ್ತಾಳೆ ಅಂತ ಅನ್ಕೋಬೋದು ಅನಿಸುತ್ತೆ. ಈ ಸಂವಾದವನ್ನು ನಾನು ತಲೆಯಲ್ಲಿ ಗ್ರಹಿಸ್ಕೊಂಡಿರೋದೇನು ಅಂದರೆ, ಇದು ಎದೆಯ ಪದದ ಬಗ್ಗೆ ಮಾತ್ರವ ಅಲ್ಲ. ಇದು ಸಂವಾದ ಒಟ್ಟಾರೆಯಾಗಿ ಸುನಂದಮ್ಮ ಅವರ ಬರೆದಿರೋವಂಥ ಸಾಹಿತ್ಯ ಕೃತಿಗಳಾಗಿರ್ಬೋದು, ಅಥವಾ ಅವರು ತಗೊಂಡಂತಹ ಜವಾಬ್ದಾರಿಗಳಾಗಿರ್ಬೋದು, ಅಥವಾ ಅವರು ಭಾಗಿಯಾದಂತಹ ಹೋರಾಟ ಚಳುವಳಿ, ಉದಾಹರಣೆಗೆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಆಗಿರ್ಬೋದು. ಹಲವು ನೆಲೆಯಲ್ಲಿ ಸುನಂದಮ್ಮ ಪರಿಚಿತರು. ಬೆಂಗಳೂರಿಗೆ ಈಗ ಬಂದಿದ್ದಾರೆ, ಅದರ ಮೂಲ ಬೆಂಗಳೂರಿನವರೇನೆ ಅಂತ ನಾನು ಭಾವಿಸ್ಕೊಂಬಿಟ್ಟಿದ್ದೀನಿ. ಬಿಕಾಸ್ ನಂದು ಬೆಂಗಳೂರು ಆಗಿರೋದ್ರಿಂದ. ಅವ್ರದ್ದು ಕಾರ್ಯಕ್ಷೇತ್ರ ಮೈಸೂರೂ ಹೌದು, ಬಿಜಾಪುರನೂ ಹೌದು. ಅದರಲ್ಲೂ ಅವರು ನನ್ನನ್ನು ಸಹಿತ ಸಬಿಹಾ ಅಕ್ಕ ಆವಾಗಲೇ ಹೇಳಿದ್ರು, ಸೇರಿಸ್ಕೊಂಡು ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಇಲ್ಲಿ ಕೂತಿರೋ ಅಂತಹ ಪೂರ್ಣಿಮಾ ಆಗಿರ್ಬೋದು, ಗೌರಿ ಆಗಿರ್ಬೋದು, ನಮ್ಮ ಕಾವ್ಯಶ್ರೀ ಆಗಿರ್ಬೋದು, ರಶ್ಮಿ ಆಗಿರ್ಬೋದು, ಅವ್ರ ಮೇಲೂ ಸಂವಾದದ ಜವಾಬ್ದಾರಿ ಇದೆ. ಅದರಿಂದ ನಾನು ಒಂದು ಸ್ವಲ್ಪ ನುಣುಚ್ಕೊಳ್ಳೋದಕ್ಕೂ ಟ್ರೈ ಮಾಡ್ತೀನಿ. ಎರಡು ತುಂಬ ಉತ್ಕೃಷ್ಟವಾಗಿರುವಂತಹ ಕಾದಂಬರಿಯನ್ನು ಬರೆದಿದ್ದಾರೆ, ದ್ವಿತ್ವ ಮತ್ತು ಭರತಕಲ್ಪ. ಅವು ಎರಡು ಸ್ತ್ರೀವಾದಿ ದೃಷ್ಟಿಕೋನದಿಂದಲೂ ಹೌದು, ಮತ್ತು ಒಟ್ಟಾರೆಯಾಗಿ ಒಂದು ಸಾಹಿತ್ಯ ಕೃತಿ, ಅದು ಕಲಾತ್ಮಕವಾಗಿರುವಂತಹ ಹಾಗೇನೇ ಸಾಮಾಜಿಕ ವಾಸ್ತವಕ್ಕೆ ಕಣ್ಣು ಮನಸ್ಸು ತೆರೆದುಕೊಂಡು ಬರೆದಿರುವಂತಹ ಎರಡು ಗಂಭೀರವಾದ ಕಾದಂಬರಿಗಳು ಅಂತ ನಾನು ಭಾವಿಸ್ತೀನಿ. ಒಂದು ಅದಕ್ಕೋಸ್ಕರ. ಇನ್ನೊಂದು, ಅದು ಇಡೀ ಒಂದು ಸಾಮುದಾಯಿಕ ಬದುಕು ಅಲ್ಲಿ ಒಂದು ಮುಖ್ಯ ಪಾತ್ರವನ್ನು ವಹಿಸುತ್ತೆ ಹೊರತು ಯಾವುದೋ ಒಂದು ವ್ಯಕ್ತಿ ಮುಖ್ಯ ಪಾತ್ರವನ್ನು ಆ ಕಾದಂಬರಿಗಳಲ್ಲಿ ವಹಿಸೋದಿಲ್ಲ. ಅದಕ್ಕೋಸ್ಕರನೂ ಅದು ಒಂದು ಉತ್ಕೃಷ್ಟವಾಗಿರುವಂಥ ಕಾದಂಬರಿ. ಅದರಲ್ಲಿ ಯಾರೋ ಒಂದು ಕೂಲಿ ಮಾಡೋ ಹೆಂಗಸಿರ್ಬೋದು, ಕುರಿ ಮೇಯಿಸೋ ಅಂಥ ಹೆಂಗಸಿರ್ಬೋದು, ಅಥವಾ ನಾವು ಮುಖ್ಯ ಅಂತ ಭಾವಿಸಬಹುದಾದಂತಹ ನಾಯಕ ನಾಯಕಿಯರು ಇರ್ಬೋದು. ಅದು ಭರತಕಲ್ಪ ಅಂತ ಹೆಸರಿದೆ. ಭರತ ಹೆಂಗೆ ಆಳ್ವಿಕೆ ಮಾಡ್ದ, ರಾಮ ವನವಾಸಕ್ಕೆ ಹೋದ ನಂತರ ಅಂತ ಅನ್ನೋದನ್ನು ಹೇಳ್ತಾನೇನೆ ಅದು ಆ ಕೈಕೇಯಿಯ, ಮಾಂಡವಿಯ, ಮತ್ತು ಒಂದು ಸಣ್ಣ ಸಣ್ಣ ಚೀರಿಣಿ ಅನ್ನೋ ಒಂದು ಸಣ್ಣ ಪಾತ್ರಗಳೂ ಅದರಲ್ಲಿ ನಿಮ್ಮ ಮನಸ್ಸಿನಲ್ಲಿ ಉಳಿತವೆ ಹೊರತು ತೆಗೆದುಹಾಕುವಂಥದ್ದು ಯಾವುದೂ ಇಲ್ಲ. ಆ ಮನುಷ್ಯ ಪಾತ್ರಗಳ ಜೊತೆಯಲ್ಲೇನೆ ಆ ಒಟ್ಟು ಪರಿಸರವನ್ನು ಹಿಡಿಯುವಂತಹ ಒಂದು ಪರಿ ಇದೆ. ಇದು ಇನ್ನೊಂದು ವಿಶಿಷ್ಟವಾಗಿರುವಂತಹ ನೋಟ. ನಾವು ಮನುಷ್ಯ ಕೇಂದ್ರಿತ ಅಂದ ಕ್ಷಣಕ್ಕೆ ನಮ್ಮ ಮನುಷ್ಯ ತಲೆ ಒಳಗಡೆನೆ ಇಟ್ಕೊಂಡು ಮನುಷ್ಯರಿಗಷ್ಟೇ ಸೀಮಿತ ಆಗಿ ನೋಡ್ತೀವಿ. ಆದರೆ ಸುನಂದಮ್ಮ ಅವರ ಒಂದು ವಿಶಿಷ್ಟತೆ ಇರೋದು ಒಂದು ಇಡೀ ಪರಿಸರ, ಅಲ್ಲಿ ಬರುವಂತಹ ಪಶು ಪಕ್ಷಿ ಪ್ರಾಣಿ ಸಸ್ಯ ಸಂಕುಲಗಳ ಜೊತೆಯಲ್ಲಿ ಮನುಷ್ಯ ಪಾತ್ರಗಳನ್ನು ಹೆಂಗೆ ಇವರು ಕಟ್ತಾರೆ ಅಂತ ಅನ್ನೋ ಕಾರಣಕ್ಕೆ ತುಂಬ ಮುಖ್ಯ ಅಂತ ನಾನು ಭಾವಿಸಿದ್ದೀನಿ. ಮತ್ತು ಇನ್ನೊಂದು ನಾನು ಒಬ್ಬ ದಲಿತ ಬರಹಗಾರ್ತಿಯಾಗಿ ಆ ಟ್ಯಾಗನ್ನು ನಾನು ತೆಗೆದಾಕೋದಕ್ಕೆ ಆಗೋದೇ ಇಲ್ಲ. ಎಲ್ಲೋದ್ರೂ ಬಹುಶಃ ನಾನು ಸಾಯೋವರೆಗೂ ಇರುತ್ತೆ, ಇನ್ನೂ ಒಂದಷ್ಟು ಜನ್ರೇಷನೂ ಇರುತ್ತೆ ಅಂತಲೇ ನಾನು ಭಾವಿಸಿದ್ದೀನಿ. ನಮಗೆ ಬರವಣಿಗೆನ ಮಾಡಬೇಕು ಅಂತ ಬಂದಾಗ ಸಾಹಿತ್ಯ ಲೋಕಕ್ಕೆ ಎಂಟ್ರಿ ತಗೋಬೇಕು ನಮ್ಮ ಬರಹಗಳ ಮೂಲಕ ಅನ್ಬೇಕಾದ್ರೆ, ಅಥವಾ ಸಾಹಿತ್ಯ ಅಷ್ಟೇ ಅಲ್ಲ, ಬೇರೆ ಇನ್ಯಾವುದೇ ಲೋಕಕ್ಕೆ ನಾವು ಹೆಜ್ಜೆ ಇಡಬೇಕು ಅಂತ ಅಂದಾಗ ನಮ್ಗೆ ಆಗ್ಲೇನೆ ಎದುರುಗಡೆ ಒಂದು ಮಾನದಂಡಗಳು ಇರ್ತವೆ. ಈ ಮಾನದಂಡಗಳು ಕೇವಲ ಮಾನದಂಡಗಳಲ್ಲ. ಅಂದರೆ ಯಾವಾಗಲೂ ಇದನ್ನು ಲೂಸ್ ಮಾಡ್ಬೋದು, ಟೈಟ್ ಮಾಡ್ಬೋದು, ಕಡಿಮೆ ಮಾಡ್ಬೋದು ಅನ್ನೋ ಮಾನದಂಡಗಳು ಅಲ್ಲ. ಅವು ದಿ ಮಾನದಂಡಗಳು, ದೇ ಆರ್ ದಿ ಕ್ರೈಟೀರಿಯಾಗಳು.
ನಮಗೊಂದು ಸವಾಲು ಏನಿರುತ್ತೆ ಅಂತಂದರೆ, ನಾನು ಆ ಮಾನದಂಡಕ್ಕೆ ಅಂದರೆ ಆ ಶೂ ಒಳಗಡೆ ನನ್ನನ್ನು ನಾನು ತೋರಿಸ್ಕೊಳ್ಳ, ಅಥವಾ ನನ್ನದೇ ಒಂದು ಸ್ವಾತಂತ್ರ್ಯವನ್ನು ತಗೊಂಡು ಈ ಸೃಜನಾತ್ಮಕತೆಗಾಗಲಿ ಅಥವಾ ನಾನು ಬರಿಬೇಕು ಅಂತ ಅನ್ನೋದಕ್ಕೆ ನನಗಿರುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆಗಲಿ, ಅದನ್ನು ನಾನು ನಿರ್ಬಿಡೆಯಿಂದ ಬರೀಲ್ಲ ಅಂತ ಅನ್ನೋ ಒಂದು ತೊಳಲಾಟ ಎಲ್ಲರಿಗೂ ಇರುತ್ತೆ. ಬಹುಶಃ ಸುನಂದಮ್ಮ ಅವರೂ ಅಂಥದ್ದನ್ನು ಅನುಭವಿಸಿರ್ತಾರೆ. ಅಂದರೆ ನಾವು ಒಂದು ಸ್ತ್ರೀವಾದಿ ಚಳುವಳಿಯ ಭಾಗವಾಗಿನೂ ಸೃಜನಶೀಲ ಬರವಣಿಗೆಯಲ್ಲಿ ತೊಡ್ಕೊಂಡಿದ್ದಂಥವ್ರಿಗೆ ಆಗಿರುತ್ತೆ. ಮತ್ತು ಲ್ಯಾಂಗ್ವೇಜಿನ ರಾಜಕಾರಣ ಒಂದು ಇದೆ. ಯಾವುದೋ ಒಂದು ಭಾಷೆ ಶಿಷ್ಟ ಅಂತ ಆದಾಗ, ಅಥವಾ ಯಾವುದೋ ಒಂದು ಬದುಕು ಒಂದು ಸಮುದಾಯದ ಆ ಯಾಜಮಾನ್ಯದ ಭಾಷೆ ಅಂತ ಅನ್ನೋದು ಅದೇ ಸರ್ವಶ್ರೇಷ್ಠ ಆಗಿರಬೇಕಾದ್ರೆ, ನಾನು ನನ್ನ ಸಮುದಾಯದ ಭಾಷೆಯನ್ನು, ನನ್ನ ಸಮುದಾಯದ ಕಥೆಗಳನ್ನು ಹೆಂಗೆ ಮುಂದೆ ಇಡಲಿ ಅಂತ ಅನ್ನೋದು ಒಂದು ದೊಡ್ಡ ಸವಾಲು ಆಗಿರುತ್ತೆ. ಆಮೇಲೆ ಎಲ್ಲೋ ಒಂದು ಕಡೆಯಲ್ಲಿ ಈ ಲೋಕಕ್ಕೆ ನಾನು ಎಂಟ್ರಿ ತಗೋಬೇಕು ಅನ್ನೋದು ಮುಖ್ಯ ಇದ್ದಾಗ, ನನ್ನ ಭಾಷೆ ಒಂದು ರೀತಿಯ ಒಂದು ಸ್ವಲ್ಪ ಧೈರ್ಯ ಬೇಕಾಗುತ್ತೆ, ಒಂದು ಸ್ವಲ್ಪ ಅನುಮಾನ. ಅವು ಏನು, ನನ್ನ ಭಾಷೆ ಮತ್ತು ನನ್ನ ಸಮುದಾಯ ಅಂತಂದರೆ ಯಾವುದೋ ಒಂದು ಜಾತಿಗೆ ಸೀಮಿತ ಆಗಿ ನೋಡೋದಲ್ಲ, ಅದು ನಾನು ದೊಡ್ಡ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ. ಸಂಸ್ಕೃತಿ ಮತ್ತು ಸಮುದಾಯವನ್ನು ನಾನು ಬೇರೆಯ ಕಣ್ಣೋಟದಲ್ಲಿ ನೋಡ್ತೀನಿ. ಆಗ ನಮಗೆ ಎದುರಾಗುವಂಥ ಸವಾಲಲ್ಲಿ ನನ್ನನ್ನು ನಾನು ಹುಡುಕೊಳ್ಬೇಕಾಗುತ್ತೆ. ಅಂದರೆ ನನ್ನ ದನಿಗೆ ನಾನು ನಿಷ್ಠೆಯಿಂದ ಇರಬೇಕಾಗುತ್ತೆ. ಈ ನನ್ನ ದನಿಯನ್ನು ನಾನು ನಂಬಬೇಕಾಗುತ್ತೆ. ಆ ನಂಬೋ ಅಂಥದ್ದು ಇದೆಯಲ್ಲ, ಅದಕ್ಕೊಂದು ಗಟ್ಸ್ ಬೇಕಾಗುತ್ತೆ, ಅದಕ್ಕೊಂದು ತರ್ಕವೂ ಇರುತ್ತೆ. ಅದು ಸುಮ್ಮನೆ ನನಗೆ ಗಟ್ ಲೆವೆಲ್ನಲ್ಲಿ ನಾನು ಮಾತಾಡ್ಬಿಟ್ಟೆ ಅಂತಂದರೆ ಲೋಕ ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಇದಕ್ಕೆ ತರ್ಕವೇ ಇಲ್ಲ ಅಂತ ಅಂದುಬಿಡುತ್ತೆ. ಅದು ಭಾವನೆಗಳಷ್ಟೇ ಅಲ್ಲ, ನಮ್ಮ ಇದು ಯೋಚನೆಯಿಂದನೂ ಕೂಡ ತಾರ್ಕಿಕವಾಗಿಯೂ ಎಲ್ಲೋ ಸುನಂದಮ್ಮ ಅವರು ನನಗೆ ವಿಶಿಷ್ಟ ಆಗೋದು ಎಲ್ಲೋ ಅಂತಲ್ಲ, ಎಲ್ಲ ರೀತಿಯಿಂದನೂ ಅವರು ದಾಖಲಿಸುವಂತಹ ಬದುಕು ಏನಿದೆ, ಅವ್ರಿಗೊಂದು ದನಿಯನ್ನು ಅವರು ಪಡ್ಕೊಂಡಿದ್ದಾರೆ, ಅವ್ರಿಗೊಂದು ಭಾಷೆಯನ್ನು ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಯಾವುದೇ ಒಂದು ಕೀಳರಿಮೆಗಳೂ ಇಲ್ಲದೇನೆ ಅದನ್ನು ಅವರು ಸಮರ್ಥವಾಗಿ ಮುಂದೆ ಇಡಬಲ್ಲರು. ಅದು ಭಾಳ ಮುಖ್ಯವಾಗಿರುವಂಥ ವಿಷಯ ಅಂತ ನಾನು ಮಾತಾಡ್ತೀನಿ. ಸಾಮಾಜಿಕ ನ್ಯಾಯದ ಹಿನ್ನೆಲೆಯಲ್ಲಿ ಮಾತಾಡಬೇಕು ಅಂದರೆ ಅದು ತುಂಬ ಮುಖ್ಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂತಂದರೆ, ನನಗೆ ಕವಿ ಅಂತ ಅಂದ್ಬಿಟ್ಟು ನನಗೊಂದು ಪ್ರಶಸ್ತಿ ಬಂದ ಮೇಲೂ ನನ್ನನ್ನು ಯಾರಾದರೂ ಕವಿ ಅಂತ ಅಡ್ರೆಸ್ ಮಾಡಿದ್ರೆ ಭಾಳ ಒಳಗಡೆಯಿಂದ ನಡ್ಕೊ ಬಂದುಬಿಡೋದು. ನನಗೆ ಯಾಕೆ ನಡ್ಕೊ ಬಂದುಬಿಡೋದು ಅಂದರೆ, ನನಗೆ ಕನ್ನಡ ವ್ಯಾಕರಣ ಸರಿಯಾಗಿ ಬರೋದಿಲ್ಲ. ಅದಕ್ಕೆ ಅಯ್ಯೋ ನನಗೆ ನೀನೇನು ಮಹಾಕವಿ ಅಂತ ಅನ್ನಿಸ್ಕೊಂಡಿದ್ಯಾ, ನಿನಗೆ ಇದು ವ್ಯಾಕರಣವೇ ಬರಲ್ಲ ಅಂತ ಕೇಳಿಬಿಟ್ರೆ ತುಂಬ ಹೌದು. ನಾನು ಇನ್ನೊಂದು 2 ನಿಮಿಷ ತಗೋತೀನಿ. ಅದಕ್ಕೊಂದು ಪೀಠಿಕೆ ಅವ್ರಿಗೆ, ಮಾತಾಡ್ತಾ ಇರೋವಂಥವ್ರಿಗೆ, ಸಾರಿ ಐ ನೀಡ್ ಟು ಸ್ಪೀಕ್ ದಿಸ್. ಅದನ್ನು ಕೂಡ ಅವರು ಎಲ್ಲೋ ಮೀರ್ಕೊಂಡು ತಮ್ಮದೊಂದು ಗಟ್ಟಿ ದನಿಯನ್ನು ತುಂಬ ಡಿಗ್ನಿಫೈಡ್ ಆಗಿ ಮುಂದೆ ಇಟ್ಟಿದ್ದಾರೆ ಸಾಹಿತ್ಯದಲ್ಲಿ ಅಂತ. ಮತ್ತು ಎರಡನೇದು, ಅವರು ಒಬ್ಬ ಆಡಳಿತ ಅಧಿಕಾರಿಯಾಗಿ ಸಬಿಹಾ ಅಕ್ಕ ಈಗಾಗಲೇ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಅವ್ರನ್ನ ನಾನು ಒಬ್ಬ ಅಡ್ಮಿನಿಸ್ಟ್ರೇಟರ್ ಆಗು ನೋಡಿದ್ದೀನಿ, HOD ಆಗಿ ನೋಡಿದ್ದೀನಿ, ನನ್ನ ಗೈಡಾಗಿ ನೋಡಿದ್ದೀನಿ. ಆ ಇಡೀ ಮಹಿಳಾ ವಿಶ್ವವಿದ್ಯಾಲಯವನ್ನು ಕಟ್ಟಿದ್ದು ಇದೆಯಲ್ಲ, ಅದು ಭಾಳ ದೊಡ್ಡ ಕೆಲಸ ಅಂತ ಅನ್ನೋದನ್ನು ನಾನು ಭಾವಿಸಿದ್ದೀನಿ. ಮಹಿಳಾ ಚಳುವಳಿಯ ಭಾಗವಾಗಿ, ಮಹಿಳಾ ಅಧ್ಯಯನದ ಭಾಗವಾಗಿ ಈ ಅಂಶಗಳನ್ನು ಇಟ್ಕೊಂಡು ನಾವು ಸಂವಾದವನ್ನು ಮಾಡಿದ್ರೆ ಆಗ ಸುನಂದಮ್ಮ ಅವರಿಗೆ ನಾವು ಚೆನ್ನಾಗಿರೋ ಪ್ರಶ್ನೆಗಳನ್ನ ಕೇಳ್ಬೋದು. ಅವರಿಂದ ತುಂಬ ಉತ್ತಮವಾಗಿರುವಂಥ ಉತ್ತರಗಳನ್ನು ನಾವು ನಿರೀಕ್ಷಿಸ್ಬೋದು ಅಂತ ಅನ್ಕೋತೀನಿ. ನಮಸ್ಕಾರ ಸ್ನೇಹಿತರೆ. ಮೊದಲನೇದಾಗಿ ನೀವೆಲ್ಲರೂ ಏನು ಆರ್ ಸುನಂದಮ್ಮ ಅಂತ ಕರಿತಿದ್ವೋ, ಅವರು ನಮ್ಮ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ಒಕ್ಕೂಟದ ಎಲ್ಲ ಒಡನಾಡಿಗಳಿಗೆ ಪ್ರೀತಿಯ ಸುನಿ ಅಕ್ಕ ಅವರು. ದೌರ್ಜನ್ಯ ವಿರೋಧಿ ಒಕ್ಕೂಟದ ಒಡನಾಡಿಗಳಿಗೆ ಮತ್ತು ಇಲ್ಲಿರೋ ಸುಮಾರು ಜನಕ್ಕೂ ಕೂಡ ಪ್ರೀತಿಯ ಸುನಿ ಅಕ್ಕ ಅವರು. ಹಾಗಾಗಿ ನಮಗೆ ಹಂಗೆ ಕರೆದು ರೂಢಿ ಕೂಡ. ಮತ್ತು ಅವ್ರ ಕೃತಿನ ನಾನು ಕೂಡ ದ್ವಿತ್ವ ಮತ್ತು ಭರತಕಲ್ಪ ಎರಡೂ ಓದಿದ್ದೀನಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನನಗನ್ಸಿತ್ತು ಅವ್ರಿಗೆ ಈ ಸರಳವಾಗಿ ಅವರು ಅರ್ಥಪಡಿಸುವಂಥ ಭಾಷೆ ಇದೆಯಲ್ಲ. ಯಾಕೆಂದರೆ ಹೆಚ್ಚು ಓದಿ ದೊಡ್ಡ ಅಕಾಡೆಮಿಕ್ಕಾಗಿ ವಲಯದಲ್ಲಿ ಸೇರ್ಕೊಂಡಿದ್ದ ತಕ್ಷಣ ನಮ್ಗೆ ಆ ಪದಗಳೆಲ್ಲವೂ ಕೂಡ ಕಬ್ಬಿಣದ ಕಡಲೆಗಳಾಗ್ಬಿಡ್ತವೆ. ಆದರೆ 2 ಪುಸ್ತಕಗಳು, ಭಾಳ ಪ್ರಾಮಾಣಿಕವಾಗಿ ಹೇಳ್ತಿದ್ದೀನಿ, ಆ 2 ಪುಸ್ತಕಗಳು ಭಾಳ ಸರಳವಾಗಿ ನನ್ನಂಥ ಆ್ಯಕ್ಟಿವಿಸ್ಟ್ಗೂ ಕೂಡ ಅರ್ಥ ಆಗುವಂಥ ರೀತಿಯಲ್ಲಿ, ಅರ್ಥಪಡಿಸುವಂಥ ರೀತಿಯಲ್ಲಿ ಬರೆಯೋದು, ಅದೇ ನನಗೆ ದೊಡ್ಡದು ಅಂತ ಅನಿಸುತ್ತೆ. ಹಾಗಾಗಿ 2 ಪುಸ್ತಕ ಭಾಳ ಚೆನ್ನಾಗಿದೆ.
ಇವತ್ತು ಎದೆಯ ಪದ ಪುಸ್ತಕ ತೊಗೊಂಡಿದ್ದೀನಿ, ಓದಬೇಕಿದೆ, ಓದಿ ಕೂಡ ಹೇಳ್ತೀನಿ. ಮತ್ತು ಪುಸ್ತಕದ ಬಗ್ಗೆ ಗಾಯತ್ರಿ ಮೇಡಮು ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ದಾರೆ. ಎದೆಯ ಪದ ಅನ್ನುವಂಥ ಟೈಟ್ಲೇ ನನಗೆ ಭಾಳ ಖುಷಿ ಆಯಿತು. ಅದು ನಿಜವಾಗ್ಲೂ ಎದೆ ಇರೋರಿಗೆ ಮಾತ್ರ ಅಂಥದ್ದು, ಹೃದಯಾಂತರಾಳದಿಂದ ಬರುವಂಥ ಪದ ಅಂತ ಅನಿಸುತ್ತೆ ಅದು. ಹಂಗಾಗಿ ಎದೆಯ ಪದ ಟೈಟಲ್ಲು ಆ ಪುಸ್ತಕಕ್ಕೆ ಭಾಳ ಸೂಕ್ತ ಅಂತ ಅನ್ನಿಸ್ತಾ ಇದೆ. ನಾವು ಮೊನ್ನೆ ನಾನು ಬಿಜಾಪುರಕ್ಕೆ ಹೋಗಿದ್ದೆ ಮಾತಾಡಲಿಕ್ಕೆ, ಜೆಂಡರ್ ವಿಚಾರಕ್ಕೆ ಮಾತಾಡಲಿಕ್ಕೆ ಅಂತ ಕರೆದಿದ್ರು. ಆ ಇಡೀ ಪ್ರಯಾಣದಲ್ಲಿ 1.5 ಗಂಟೆ ಅಲ್ಲಿಂದ ನಾವು ಪ್ರಯಾಣ ಮಾಡಬೇಕಿತ್ತು. ಇಡೀ ಪ್ರಯಾಣದಲ್ಲಿ ಅಲ್ಲಿದ್ದಂಥ ಅಷ್ಟೂ ಜನ ಸುನಿ ಅಕ್ಕನ ಬಗ್ಗೆ ಮಾತಾಡ್ತಿದ್ರು, ಅವ್ರು ಮಾಡಿದ ಕೆಲಸಗಳ ಬಗ್ಗೆ ಹೊಗಳ್ತಾ ಇದ್ರು, ಅವ್ರು ಕಲಿಸಿದ್ದ ಕೆಲಸಗಳ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಅದು ಸುನಿ ಅಕ್ಕ ಅಂತ ಅನಿಸುತ್ತೆ. ಯಾಕೆಂದರೆ ಆಡಳಿತದಲ್ಲಿ ಮೇಲೋಗಿದ ತಕ್ಷಣ ಬೇರೆಯವ್ರನ್ನ ಬೇರೆ ಥರ ನೋಡುವಂಥದ್ದೇ ಒಂದು ನಿಲುವುಗಳಿರೋವಂಥ ಜನಗಳು ನೋಡ್ತೀವಿ. ಅಂಥದ್ರಲ್ಲಿ ಬೆಳಿಬೇಕಂದ್ರೆ ಕೆಲಸ ಕಲೀರೆ, ನೀವು ಮಾಡ್ರೆ ಅನ್ನುವಂಥದ್ದನ್ನು ಪ್ರೋತ್ಸಾಹಿಸುವಂಥದ್ದು, ಅವ್ರಿಗೆ ಜವಾಬ್ದಾರಿಗಳನ್ನ ಕೊಟ್ಟು ಕೆಲಸ ಮಾಡಿರುವಂಥದ್ದು ಈಗಲೂ ಕೂಡ ಆ ಜನ ಅಲ್ಲಿ ನೆನಪಿಸ್ಕೊತಾರೆ ಅಂದರೆ ಅದು ಇವರ ಸರಳತೆ ಮತ್ತು ಅದಕ್ಕೆ ಹಿಡಿದಂಥ ವಿಚಾರ ಅಂತ ಅನಿಸುತ್ತೆ. ನನಗೆ ಸುನೀಕ್ ಅವ್ರ ಬಗ್ಗೆ ಮಾತಾಡ್ಲಿಕ್ಕೆ ತುಂಬ ವಿಚಾರಗಳಿದ್ದಾವೆ, ಆದರೆ 2 ಪ್ರಶ್ನೆಗಳು ಮಾತ್ರ ಕೇಳಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಅದರಲ್ಲಿ ಮುಖ್ಯವಾಗಿರುವಂಥದ್ದು ವಿಜಯಪುರದ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಆಗಿ ಕೂಡ ಮಾಡಿದಂಥ ವಸ್ತು ಸಂಗ್ರಹಾಲಯ ಏನಿದೆ ಅದರ ಪರಿಕಲ್ಪನೆಯೇ ಯೂನಿಕ್ ಆಗಿರುವಂಥದ್ದು. ಅಂತ ಕೇಳಿದಾಗ ನನಗೆ ಭಾರತದಲ್ಲಿಯೇ ಇಲ್ಲ, ಅದು ಏಷ್ಯಾದಲ್ಲೇ ಇಲ್ಲ ಅನ್ನೋಂಥದ್ದು ಕೇಳಿದಾಗ ನನಗೆ ದಂಗು ಬಡ್ದೋಗಿತ್ತು. ಈ ಥರದೊಂದು ಐಡಿಯಾ ಹೆಂಗೆ ಬಂತು, ಇದರಲ್ಲಿರುವಂಥ ಚಾಲೆಂಜಸ್ಗಳೇನು, ಒಬ್ಬ ಮಹಿಳೆ ಇದನ್ನು ತಗೊಂಡು ಮುಂದಕ್ಕೆ ಹೋಗಲಿಕ್ಕೆ ಅವರಲ್ಲಿ ಬಂದಂಥ ಕಲ್ಪನೆಗಳೇನು, ಈ ಅನುಭವನ ಕೇಳಬೇಕು ಅಂತ ತುಂಬ ಅನಿಸಿತ್ತು ನನಗೆ. ಹಾಗಾಗಿ ಅದ್ರ ಜೊತೆ ಕೈ ಜೋಡಿಸಿದಂಥ ಅವ್ರ ಅನುಭವ, ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ಎದುರಾದಂಥ ಚಾಲೆಂಜಸ್ಗಳೇನು, ಈ ವಿಚಾರ ಒಂದು ಪ್ರಶ್ನೆಯಾಗಿ ನೀವು ನಮ್ಮ ಜೊತೆ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಇನ್ನೊಂದು, ನಾನು ಆ್ಯಕ್ಟಿವಿಸ್ಟ್ ಆಗಿ ಕೂಡ ಭಾವಿಸೋವಂಥದ್ದು ವಿಚಾರ ಏನಪ್ಪ ಅಂದರೆ, ಅಂದರೆ ಅವ್ರಿಗೆ ಜೆಂಡರ್ ವಿಚಾರವಾಗಿರುವಂಥ ಒಂದು ವಿಚಾರಣೆ ತುಂಬ ಆಳವಾಗಿ ಇರುವಂಥದ್ದು. ಮತ್ತು ಅಕಾಡೆಮಿಕ್ ಆಗಿರುವಂಥವ್ರಿಗೆ ಯಾವಾಗಲೂ ಕೂಡ ಪುರುಷಾಧಿಪತ್ಯ ಈ ಥರ ವಿಚಾರ, ಸ್ತ್ರೀವಾದದ ಹಿನ್ನೆಲೆ ಅಂತ ನೋಡಿದಾಗ ಅದು ಎಲ್ಲೋ ಒಂದು ಕಡೆ, ಎಲ್ಲರೂ ಅಲ್ಲ ಕೆಲವರು, ಅದು ಪುರುಷರನ್ನು ಮಾತ್ರ ಕೇಂದ್ರೀಕರಿಸಿ ಮಾತಾಡುವಂಥದ್ದು ಬರುವಂಥದ್ದು, ಆ ಥರದ್ದನ್ನು ನೋಡ್ತೀವಿ. ಮೇನ್ ಸ್ಟ್ರೀಮಲ್ಲೂ ಕೂಡ ಇದನ್ನೇ ಬಯಸ್ತಾರೆ ಕೂಡ, ಯಾಕಂದರೆ ಇಬ್ಬರ ಮಧ್ಯೆ ಜಗಳಾಚಿ ಅದು ನೋಡೋವಂಥದ್ದು. ಅದು ಹಂಗಲ್ದಿರ ಇವತ್ತು ಜಾತಿ, ವರ್ಗ, ಲಿಂಗತ್ವ ಎಲ್ಲನೂ ಕೂಡ ಒಟ್ಟಿಗೆ ನೋಡುವಂಥ ಒಂದು ಸ್ತ್ರೀವಾದಿ ದೃಷ್ಟಿಕೋನ ಏನಿದೆ ಅದು ಅದರ ಕುರಿತು ಮಾತಾಡಿದ್ರೆ ಸ್ವಲ್ಪ ನಮಗೆ ಇನ್ನು ಹೆಚ್ಚಿನ ವಿಚಾರವನ್ನು ಅರ್ಥ ಮಾಡ್ಕೊಳಂಗಾಗತ್ತೆ ಅಂತ ಅನಿಸುತ್ತೆ. ಹಾಗಾಗಿ 2 ಮುಖ್ಯ ಪ್ರಶ್ನೆ ಯಾಕೆ ನಂದು. ಮೊನ್ನೆ ತಾನೇ ಒಕ್ಕೂಟದಲ್ಲಿ ಸ್ತ್ರೀವಾದದ ಬಗ್ಗೆ ಮಾತಾಡಿದ್ರು. ನಿಜ ಹೇಳ್ಬೇಕಂದ್ರೆ ಅವರು ಫಸ್ಟೇ ಬಂದ್ಬಿಟ್ರು, ಹೇಳ್ಬಿಟ್ಟು ಅಲ್ಲಿದ್ದವರೆಲ್ಲರೂ ಕೂಡ ನೀವು ಸುನಿ ಅಕ್ಕನಿಗೆ ಹೇಳಿ ಇದನ್ನು ಭಾಳ ಅದ್ಭುತವಾಗಿ, ಬರೀ ಥಿಯರಿ ಮಾತ್ರ ಅಲ್ದಿರ ಆಚರಣೆಯಲ್ಲಿ ಹೆಂಗೆ ಪ್ರತಿ ಪದದಲ್ಲೂ ಕೂಡ ನಾವು ಹೆಣ್ಣು ಮಕ್ಕಳು ಸಂಘಟನೆಯಲ್ಲಿ ಕೆಲಸ ಮಾಡೋಂಥವ್ರು ಪದದಿಂದಲೂ ಕೂಡ ಹೆಂಗೆ ಎಚ್ಚರಿಕೆಯಿಂದ ಇರಬೇಕು, ದಿನನಿತ್ಯದ ಕಸುವನ್ನು ತೆಗೆಯುವಂಥದ್ರಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಒಂದು ಚಿತ್ರಣವನ್ನು, ಕಣ್ಣೋಟವನ್ನು ಕಟ್ಕೊಟ್ರು. ಅದರದ್ದೇ ಸಂಬಂಧಪಟ್ಟಂಥ ಪ್ರಶ್ನೆ ಇದು ಕೂಡ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. 2016 ಇರಬೇಕು, ಹೌದು, ಜೂನ್ 20ನೇ ತಾರೀಕು ಸಬಿಹಾ ಅವರು ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ನೇಮಕ ಆಗಿ ನಮ್ಮ ಯೂನಿವರ್ಸಿಟಿಗೆ ಬಂದಾಗ, ನಮ್ಮ ಬಹುದಿನದ ನಾನು ಯೂನಿವರ್ಸಿಟಿಗೆ ಹೋದಾಗಿಂದನೂ ನಾವು ಒಂದು ಮಹಿಳಾ ವಸ್ತು ಸಂಗ್ರಹಾಲಯನ ಕಟ್ಟಬೇಕು ಅಂತ ಎಲ್ಲ ವಿಸಿಗಳತ್ತೂ ನಾವು ಮಾತಾಡ್ತಾ ಇದ್ದೆ. ಸಮಯ ಸಿಕ್ಕಾಗೆಲ್ಲ ಒಂದು ಮಹಿಳಾ ವಿಶ್ವವಿದ್ಯಾಲಯದಲ್ಲಿ ಒಂದು ಮಹಿಳಾ ವಸ್ತು ಸಂಗ್ರಹಾಲಯ ಇರಬೇಕು, ಮತ್ತು ಎಲ್ಲ ನಮ್ಮ ತಳ ಮೂಲದ ಜ್ಞಾನ
ಜ್ಞಾನವಾಗಿ ಎಲ್ಲ ಜನರಿಗೂ ತಲುಪಿಸ್ಬೇಕು ವಸ್ತು ಸಂಗ್ರಹಾಲಯದ ಮೂಲಕ ಅನ್ನೋದು ನನ್ನ ನಂಬಿಕೆ ಆಗಿತ್ತು. ಹಾಗಾಗಿಯೇ ನಾವು ಸಮಯ ಸಿಕ್ಕಾಗೆಲ್ಲ ಮಹಿಳಾ ಸಾಂಸ್ಕೃತಿಕ ಕೋಶಗಳು ಅಂತ 5 ಕೋಶ ಮಾಡಿದ್ವಿ. ಅದರಲ್ಲಿ ಒಂದು ಕೃಷಿ, ಒಂದು ಆಹಾರ, ಸಬಿಹಾ ಅವರು ಕೃಷಿ ಸಂಪಾದನೆ ಮಾಡಿದ್ದಾರೆ, ಸರಸ್ವತಿಯವರು ಆಹಾರ ಮಾಡಿದ್ದಾರೆ, ಚಂದ್ರಮತಿ ಸೋಂದ ಪಶುಸಂಗೋಪನೆ, ಇನ್ನೊಬ್ಬರು ದೇಸಿ ವೈದ್ಯ, ಚನ್ನಪ್ಪ ಕಟ್ಟಿಯವರು ಕರಕುಶಲ ತಂತ್ರಜ್ಞಾನ. ಸೊ ಇದಕ್ಕೆಲ್ಲನೂ ನಾವೇನು ಮಾಡಿದ್ವಿ ಅಂದರೆ 30 ಜಿಲ್ಲೆಗಳಿಗೂ 30 ಸಂಶೋಧಕರನ್ನ ಗುರುತಿಸಿ ತಲಮೂಲದಿಂದ ಮಾಹಿತಿಯನ್ನು ಸಂಗ್ರಹಿಸಿ ಅಲ್ಲಿಂದ ನಾವು ಜ್ಞಾನವನ್ನು ಕಟ್ತಾ ಬಂದಿದ್ದು. ಸೊ ಅದೇ ಆಧಾರವಾಗಿ ಇಟ್ಕೊಂಡು ಮಹಿಳಾ ವಸ್ತು ಸಂಗ್ರಹಾಲಯವನ್ನು ಕಟ್ಟಬೇಕು ಅಂದ್ಬಿಟ್ಟು ನಾವು 30 ಜಿಲ್ಲೆಗೆ ಮತ್ತೆ ಸಂಯೋಜಕರನ್ನ ನೇಮಿಸಿ 2018ರಲ್ಲಿ ಸರಸ್ವತಿಯವರ ಕೋಆರ್ಡಿನೇಷನ್ನಲ್ಲಿ, ಅಂದರೆ ಅವರು ಸಂಯೋಜಕರಾಗಿ ನಾವು 30 ಜಿಲ್ಲೆಗಳಿಂದನೂ ಕೂಡ 4600 ಆರ್ಟಿಫ್ಯಾಕ್ಟ್ಸ್ನ ಸಂಗ್ರಹ ಮಾಡಿದ್ದೀವಿ. ಅದಕ್ಕೆ ತುಂಬ ಉತ್ತಮವಾದ ಒಂದು ಬಿಲ್ಡಿಂಗನ್ನು ಕಟ್ಟಿದ್ದೀವಿ. ಅಂದರೆ ಭಾಳ ಚೆನ್ನಾಗಿ ಯೋಚನೆ ಮಾಡಿ ಒಂದು ವಸ್ತು ಸಂಗ್ರಹಾಲಯ ಹೆಂಗಿರಬೇಕು ಅಂದರೆ ಮಧ್ಯದಲ್ಲಿ ವಸ್ತುಗಳಿದ್ದರೂ ಸುತ್ತೂ ಕೂಡ ನಮ್ಮ ಹೆಣ್ಮಕ್ಕಳು ತಾವು ಮಾಡುವ ವಸ್ತುಗಳನ್ನ ತಂದು ಮಾರಾಟ ಮಾಡಬೇಕು. ಅಲ್ಲಿ ಆ ಥರ ಸ್ಪೇಸನ್ನು ಬಿಟ್ಟು ಅವರು ಯಾರು ಬೇಕಾದರೂ ಬಂದು ವಸ್ತು ಮಾಡ್ಬೋದು. ಮತ್ತು ಪ್ರತಿದಿನವೂ ಕೂಡ ಒಂದೊಂದು ಪ್ರಾತ್ಯಕ್ಷಿಕೆ ಇರಬೇಕಂತ ಒಂದು ಮಿನಿ ಥಿಯೇಟರ್ ಕೂಡ ಅದ್ರ ಮಧ್ಯೆ ಕಟ್ಟಿದ್ದೀವಿ. ಮತ್ತು ಅಲ್ಲಿ ಸಣ್ಣ ನಾಟಕ ಮಾಡ್ಬೋದು, ಮತ್ತು ವಸ್ತುಗಳ ವಿಷಯನ ನಾವು ಡಿಸ್ಪ್ಲೇ ಮಾಡ್ಬೋದು. ಮತ್ತು ಯಾರಾದರೂ ಸ್ಥಳೀಯ ಆಹಾರಗಳನ್ನು ತಯಾರು ಮಾಡಿ ಅವತ್ತವತ್ತೇ ಸೇಲ್ ಮಾಡ್ಬೋದು. ಯಾರು ವಿಸಿಟರ್ಸ್ ಇರ್ತಾರೋ ಅವ್ರಿಗೆ ಆ ಥರ ಹೆಣ್ಮಕ್ಳು ಮೊದಲೇ ವಿಷಯ ಕೊಟ್ಟು ಈ ಥರ ಎಲ್ಲ ಒಂದು ಪ್ಲ್ಯಾನ್ ಮಾಡಿ, ಅಂದರೆ ಎಲ್ಲ ಹೆಣ್ಮಕ್ಳು ಸೇರಬೇಕು ಅಲ್ಲಿ, ಒಂದಲ್ಲ, ಎಲ್ಲ ಥರದ ವರ್ಗದ ಎಲ್ಲ ಹೆಣ್ಮಕ್ಳು ಕೂಡ ಅಲ್ಲಿ ಬಂದು ಒಂದು ತಮ್ಮದೇ ಆದ ಜ್ಞಾನವನ್ನು ತೋರಿಸ್ಬೋದು. ಮತ್ತು ಅದನ್ನು ಪ್ರದರ್ಶನ ಮಾಡ್ಬೋದು, ಆಹಾರವನ್ನು ನಡೆಸ್ಬೋದು, ಡ್ಯಾನ್ಸು ಮಾಡ್ಬೋದು, ನಾಟಕ ಮಾಡ್ಬೋದು. ಅದು ಬಹಳ ಚೆನ್ನಾಗಿ ಬಂದಿದೆ ಬಿಲ್ಡಿಂಗು. ಆದರೆ ಕೋವಿಡ್ ಬಂದುಬಿಡ್ತು ನೋಡ್ರಿ. ಕೋವಿಡ್ ಬಂದು ನಮಗೆ ಬಿಲ್ಡಿಂಗ್ ಮುಗಿಯೋಕ್ಕಾಗಲಿಲ್ಲ. ಸಬಿಹಾ ಅವರು ರಿಟೈರ್ ಆಗೋದ್ರು, ಆದರೆ ನಾವು ಮಾತ್ರ ಇನ್ನೂ ಅಲ್ಲೇ ಇದ್ವಿ. ಆ ವಸ್ತುಗಳನ್ನು ಸಂಸ್ಕರಣೆ ಎಲ್ಲ ಮಾಡಿದ್ದೀವಿ, ಆದರೆ ಚೆನ್ನಾಗಿವೆ. ಅದರ ಪ್ರದರ್ಶನವನ್ನು ನಾವು ಮಾಡೋಕ್ಕಾಗಿಲ್ಲ. ಸೊ 4-5 ವರ್ಷ ಆಗಿದೆ, ಪ್ರದರ್ಶನ ಕಂಡಿಲ್ಲ. ಅವು ಎಲ್ಲ ಉಗ್ರಾಣದಲ್ಲಿವೆ. ಸೊ ಈಗ ನಮ್ಮ ಗೆಳತಿ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿದ್ದಾರೆ. ನಾವು ಹೇಳ್ತಿದ್ದೀವಿ, ಈಗ ನೀವು ಅದಕ್ಕೆ ಏನಂದರೆ ನಾವು ನ್ಯಾಷನಲ್ ಕಲ್ಚರಲ್ ಡಿಪಾರ್ಟ್ಮೆಂಟ್, ಕೇಂದ್ರದ ಕಲ್ಚರಲ್ ಡಿಪಾರ್ಟ್ಮೆಂಟ್ಗೆ ಒಂದು ಪ್ರಾಜೆಕ್ಟನ್ನು ಮಾಡಿ ಸಬ್ಮಿಟ್ ಮಾಡಿದ್ವಿ. ಅವರು ಕೆಲವು ಡೌಟ್ಸ್ನ ಕೇಳಿದರು, ಇದಕ್ಕೆ ನೀವೇನು ಮಾಡ್ತೀರಿ ಅಂತ. ಅಷ್ಟೊತ್ತಿಗೆ ನಾನು ರಿಟೈರ್ ಆಗಿದ್ದೆ, ಸರಸ್ವತಿನೂ ಕೂಡ ಬೆಂಗಳೂರಿಗೆ ಬಂದಾಗಿತ್ತು. ಆ ಡೌಟ್ಸ್ನ ಇಲ್ಲಿವರೆಗೂ ತುಂಬಿ ಪ್ರಪೋಸಲ್ನ ಕಳಿಸಿಲ್ಲ ಅವರು. ಈಗ ನಮ್ಮ ಗೆಳತಿ ಬಂದ ಮೇಲೆ ಅದು ತುಂಬಿ ಕಳಿಸಿದ್ದಾರೆ. ಮೋಸ್ಟ್ಲಿ ಅವರು ಅದಕ್ಕೆ ಅನುದಾನ ಕೊಟ್ಟರೆ ಅದಕ್ಕೆ ಗ್ಯಾಲರೀಸ್ ಮಾಡಬೇಕಷ್ಟೆ. ಬಿಲ್ಡಿಂಗ್ ಇದೆ, ಒಳಗಡೆ ಶೋಕೇಸ್ ಮಾಡಿದರೆ ಡಿಸ್ಪ್ಲೇ ಮಾಡ್ಬೋದು. ಅದಾಗತ್ತೆ ಅಂತ ನಾನು ಭಾವಿಸಿದ್ದೀನಿ 4 ವರ್ಷದಲ್ಲಿ. ಇನ್ನು 3.5 ವರ್ಷ ಇದೆ, ಅವರು 6 ತಿಂಗಳಾಯಿತು ಬಂದು. ಅದಾದರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲ ಹೆಣ್ಮಕ್ಳ ಜ್ಞಾನಕ್ಕೆ ಭಿನ್ನ ಅದರಲ್ಲಿ ಇಲ್ಲಿ ಶಾಶ್ವತಿಯಲ್ಲಿ ತುಂಬ ವಸ್ತುಗಳು ಸಂಗ್ರಹ ಮಾಡಿದ್ರು ಚಿನ್ನಮಂಗ್ಳವರು. ಆ ಶಾಶ್ವತಿದು ಕೂಡ ಒಂದು ಉಗ್ರಾಣಕ್ಕೆ ಎಸ್ಬಿಟ್ಟಿದ್ರು. ನಾವು ಅದನ್ನೆಲ್ಲ ತಗೊಂಡೋಗಿ ಮತ್ತೆ ಅದನ್ನೆಲ್ಲ ಒಂದು ಸಂಸ್ಕರಣೆ ಮಾಡಿ ಅದನ್ನು ಸಂರಕ್ಷಣೆ ಮಾಡಿದ್ವಿ. ಮತ್ತು ಅಲ್ಲಿ ತುಂಬ ಒಳ್ಳೆ ಹುಡುಗನ್ನ ನಾವು ನೇಮಿಸಿದ್ವಿ ಅದನ್ನು ನೋಡ್ಕೊಳ್ಳೋಕ್ಕೆ. ಅವನು ತುಂಬ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ಈಗಲೂ ಡಿಸ್ಪ್ಲೇ ಆಗಬೇಕಷ್ಟೆ. ಅದು ಒಂದು ತಾಂತ್ರಿಕ ತೊಂದರೆ. ಯಾವುದೇ ಸರ್ಕಾರಿ ಆಫೀಸಲ್ಲಿ ಬರುವಂಥ ಒಂದು ತಾಂತ್ರಿಕ ತೊಂದರೆಯಿಂದ ಅವು ನಿಂತಿವೆ, ಮುಂದೆ ಬರ್ಬೋದು. ಮತ್ತು ನಂಬಿಕೆ ಇರಬೇಕು. ಹೆಣ್ಮಕ್ಕಳ ಜ್ಞಾನವನ್ನು ಸಂರಕ್ಷಣೆ ಮಾಡೋಕ್ಕೆ ನಂಬಿಕೆ ಬೇಕಲ್ಲ. ಅವರು ಡೆಡ್ ಸ್ಟೋರೇಜ್ ಅಂತ ಎಕನಾಮಿಸ್ಟ್ಗಳು ಅದಕ್ಕೆ ಅವ್ರಿಗೆ ಅದು ಡೆಡ್ ಸ್ಟೋರೇಜ್ ಅಂತಾರೆ. ಸೊ ನಮ್ಮ ಹಿಂದಿನ ಸಿ ಅವರು ಎಕಾನಮಿಸ್ಟು. ಸೊ ದಟ್ ಈಸ್ ಅವ್ರಿಗೆ ಅದು ಡೆಡ್ ಸ್ಟೋರೇಜಾಗಿ ಕಾಣಿಸಿರೋದಕ್ಕೆ ನಾವು ತಪ್ಪು ಭಾವನೆಗಳು ಭಾವಿಸೋಂಗಿಲ್ಲ. ಯಾಕೆ ಅಂದರೆ ಎಲ್ಲರಿಗೂ ಒಂದೇ ಥರದ ಜ್ಞಾನದ ಶಿಸ್ತು
ಗೊತ್ತಿರುತ್ತೆ ಅಂತ ನಾವು ಅಂದ್ಕೊಳಕ್ಕಾಗಲ್ಲ. ಸೊ ಹಾಗಾಗಿ ಅವಿದೆ, ಅದು ಆಗುತ್ತೆ ಅಂತ ನನ್ನ ನಂಬಿಕೆ. ಆಗಬೇಕಾಗಿರೋ ನಾವೆಲ್ಲರೂ ಸೇರಿ ಆಗಿಸ್ಬೇಕಾಗಿದೆ ಅಂತಲೂ ಕೂಡ ಅದು ನಮ್ಮೆಲ್ಲರ ಜವಾಬ್ದಾರಿ ಅಂತಲೂ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಈಗ ನಾನು ಅಲ್ಲಿನ ಎಂಪ್ಲಾಯ್ ಅಲ್ಲ, ನಾನು ಆ್ಯಸ್ ಎ ಮೆಂಬರ್ ಆಗಿ ಒಂದು ಸಮಾಜದ ಒಂದು ಸದಸ್ಯಾಗಿ ಈಗ ನಾವು ಅವ್ರ ಮೇಲೆ ಒತ್ತಡವನ್ನು ತರಬೇಕು ಅಂತ ನಾನು ಭಾವಿಸಿದ್ದೀನಿ. ಮತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಅದು ಗ್ರ್ಯಾಂಟ್ ಬಂದರೆ ಯಾರೇನು ಫೋರ್ಸ್ ಮಾಡಬೇಕಾಗಿಲ್ಲ, ಅದು ತಾನಾಗೇ ಆಗತ್ತೆ ಅಂತ ನನ್ನ ಭಾವನೆ. ಎರಡನೇದು, ಅದು ಚಳವಳಿಯ ಭಾಗವಾಗಿ ಈಗ ಅದನ್ನು ಮಾತಾಡೋಕ್ಕೆ ಹೋದರೆ ಲೆಕ್ಚರ್ ಆಗುತ್ತೆ. ಅದಕ್ಕೆ ನಾನು ಎರಡನೇದನ್ನು ಇನ್ನೊಂದು ಸರಿ ಮಾತಾಡ್ತೀನಿ ಅಂತ ಹೇಳ್ತೀನಿ. ಅದಕ್ಕೆ ತುಂಬ ದೀರ್ಘವಾದ ಪ್ರಶ್ನೆ ಮತ್ತು ದೀರ್ಘವಾದ ಚರ್ಚೆ ಅಂತ ನಾನು ಭಾವಿಸಿದ್ದೀನಿ. ಅದರಲ್ಲಿ ನಾನು ಅವ್ರ ಮಾತಿಗೆ ಸೇರಿಸೋದಾದರೆ, ನಾವು ಸ್ತ್ರೀವಾದವನ್ನು ನೋಡುವಾಗ ಜಾತಿ, ವರ್ಗ, ಪ್ರದೇಶ, ಭಾಷೆ ಮತ್ತು ಲಿಂಗತ್ವದ ಹಿನ್ನೆಲೆಯಲ್ಲಿ ನಾವು ಕಟ್ಟದೇ ಇದ್ದರೆ ನಾವು ಕೆಲವನ್ನು ಮಿಸ್ ಮಾಡ್ತೀವಿ ಸ್ತ್ರೀವಾದಕ್ಕೆ ಆ್ಯಡ್ ಆಗೋದನ್ನು ಅಂತ ನಾನು ಭಾವಿಸಿರೋದ್ರಿಂದ, ಇಲ್ಲಿ ನಾವು ಜಾತಿ ಅಂದ ತಕ್ಷಣಕ್ಕೆ ಇಂಥವ್ರು ಇರಬಾರ್ದು ಇಂಥವ್ರು ಇರಬೇಕಂತಲ್ಲ. ಎಲ್ಲ ಜಾತಿಗಳ ಇನ್ಕ್ಲೂಸಿವ್ ಆಗಿ ಸ್ತ್ರೀವಾದವನ್ನು ಕಟ್ಟಬೇಕಾದ್ರೆ ಒಂದು ಜಾತಿ ಪ್ರಶ್ನೆಯನ್ನು ನಾವು ಮಾಡ್ಕೊಳ್ಬೇಕಾಗತ್ತೆ, ವರ್ಗದ ಪ್ರಶ್ನೆನೂ ಮಾಡ್ಕೋಬೇಕಾಗತ್ತೆ, ಹಾಗೆ ಪ್ರದೇಶದ ಪ್ರಶ್ನೆನೂ ಕೂಡ ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ನಾನು ಉತ್ತರ ಕರ್ನಾಟಕದಲ್ಲಿ ಕೆಲಸ ಮಾಡುವಾಗ ಪ್ರಾರಂಭದಲ್ಲಿ ನಾನು ಹೋದಾಗ ನೀವು ಬಿಜಾಪುರದವ್ರು ಹಿಂಗೆಪ್ಪ ಆ ಮಾತು ಬರಬಾರ್ದು ನಮ್ಮ ಬಾಯಲ್ಲಿ ಆ್ಯಕ್ಚುಲಿ. ಆದರೆ ನಾವು ಹೇಗೆ ಒಂಥರ ಓರಿಯೆಂಟೇಷನ್ ಆಗಿಬಿಟ್ಟಿರ್ತೀವಿ ಅಂದರೆ, ನಾವಲ್ಲದೆ ಭಿನ್ನವಾಗಿ ಕಾಣಿಸಿದ ತಕ್ಷಣವೇ ನೀವು ಹಿಂಗೆ ಅಂತ ನಾವು ಹೇಳೋದು ರೂಢಿಗತವಾಗಿ ಬರುತ್ತೆ. ಹಾಗಾಗಿಯೇ ಪ್ರಾದೇಶಿಕತೆ ಹಿನ್ನೆಲೆಯಲ್ಲೂ ಕೂಡ ಎಷ್ಟೋ ವಿಚಾರಗಳನ್ನು ನಾವು ಮಾಡ್ಕೋಬೇಕಾಗತ್ತೆ. ಜಾತಿ ವಿಚಾರದಲ್ಲೂ ಮಾತಾಡಬೇಕಾಗತ್ತೆ, ವರ್ಗದ ವಿಚಾರದಲ್ಲೂ ಮಾತಾಡಬೇಕಾಗತ್ತೆ. ಲಿಂಗತ್ವವನ್ನು ಬರೀ ಜನರಲ್ಲಾಗಿ ನಾವು ಮಾತಾಡೋಕ್ಕಾಗಲ್ಲ ಅನ್ನೋದು ನನ್ನ ನಂಬಿಕೆ. ಸೊ ಈ ಇನ್ಕ್ಲೂಸಿವ್ನೆಸ್ ಇದ್ದಾಗ ಲಿಂಗತ್ವದ ವಿವಿಧ ಡೈಮೆನ್ಷನ್ಗಳನ್ನು ನಾವು ಅರ್ಥ ಮಾಡ್ಕೊಳಕ್ಕಾಗತ್ತೆ. ಯಾಕಂದರೆ ಲಿಂಗತ್ವ ಅನ್ನೋದೇ ಒಂದು ಪವರಾಗಿ ಕೆಲಸ ಮಾಡೋದ್ರಿಂದ, ಅದು ಒಂದು ಪವರಾಗಿ ಕೆಲಸ ಮಾಡೋದ್ರಿಂದ, ಅದು ಜಾತಿಗಳ ನಡುವೆ ಹೆಂಗೆ ಪವರಾಗಿ ಕೆಲಸ ಮಾಡುತ್ತೆ, ವ್ಯಕ್ತಿಗಳ ನಡುವೆ ಹೆಂಗೆ ಮಾಡುತ್ತೆ, ಹೆಣ್ಣಿನ ನಡುವೆ ಹೇಗೆ ಮಾಡುತ್ತೆ, ಗಂಡು ಹೆಣ್ಣುಗಳ ನಡುವೆ ಹೇಗೆ ಮಾಡುತ್ತೆ, ಹೆಣ್ಣುಗಳ ನಡುವೆ ಹೇಗೆ ಮಾಡುತ್ತೆ ಆ ಪವರ್ ಅನ್ನೋದು. ಯಾಕೆ ಅಂದರೆ ಇಲ್ಲಿ ನಾನು ಒಬ್ಬ ಪ್ರೊಫೆಸರಾಗಿ ನಿಂತ್ಕೊಂಡು ಮಾತಾಡೋದಕ್ಕೂ, ಒಬ್ಬ ಇವರು ನಮ್ಮ ಲಕ್ಷ್ಮೀದೇವಮ್ಮನೇ ತಗೊಳ್ಳಿ, ಅವರು ಒಬ್ಬ ಸಾಮಾನ್ಯ ಹೆಣ್ಮಗಳು ಅಂದ್ಕೊಂಡು ಮಾತಾಡೋಕ್ಕೂ ನಮ್ಮ ನಡುವೆ ಇರುವ ಇದಿದೆಯಲ್ಲ, ಒಂದು ಪವರಿನ ಡಿಸ್ಟೆನ್ಸ್ ಇದೆಯಲ್ಲ, ಅದನ್ನ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಆ ಪವರ್ ಡೈಮೆನ್ಷನ್ಸ್ನ ನಾವು ಅರ್ಥ ಮಾಡ್ಕೊಂಡಾಗ ಮಾತ್ರ ನಾವು ಅವ್ರ ಹತ್ರಕ್ಕೆ ಹೋಗೋಕ್ಕಾಗತ್ತೆ ಅನ್ನೋದು ನನ್ನ ನಂಬಿಕೆ. ಹಾಗಾಗಿ ನಾವು ಎಲ್ಲ ಮೂಲಗಳ ಜ್ಞಾನವನ್ನು ಕಟ್ಟಬೇಕಾದ್ರೆ ಆ ಪವರ್ ಡೈಮೆನ್ಷನ್ಸ್ನ ನಾವು ಡಿಕನ್ಸ್ಟ್ರಕ್ಟ್ ಮಾಡ್ಕೋಬೇಕಾಗತ್ತೆ. ಆ ಕಾರಣಕ್ಕಾಗಿ ನಾವು ಕೆಲಸ ಮಾಡಬೇಕಾಗತ್ತೆ ಅನ್ನೋದು ನನ್ನ ನಂಬಿಕೆ. ಎಸ್.